ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಯಾರಿಗ್ ಹೇಳೋಣ ನಮ್ಮ ಪ್ರಾಬ್ಲಮ್? ದಿನ ಮುಂಜಾನೆ ಆದ್ರ ಸಾಕು, ರಾಜ್ಯದ ಮಂದಿ ಸಮಸ್ಯೆ ಹೇಳ್ಕೊಂಡ್ ಸಾಕಾಗ್ಯದ. ಈ ಜನ್ಮದಾಗ ನಮಗಂತೂ ನೆಮ್ಮದಿ ಇಲ್ಲಿ ಇಲ್ಲ ಅನ್ನೋದು ಪಕ್ಕ ಆಗೈತ್ ನೋಡ್ರಿ. ಒಂದ ಎರಡ ಏನ್ ಸಮಸ್ಯೆಗಳು ಎಷ್ಟ್ರಿ? ಅದ್ರಾಗೂ ಡಿ.ಕೆ. ಸಾಹೇಬ್ರು ಹೇಳಿದ ಒಂದ್ ಮಾತು ಕೇಳಿ ನಮಗಂತೂ ಶಾಕ್ ಆಗ್ಬಿಡ್ತಪ್ಪ. ಅಲ್ಲ, ಡಿ.ಸಿ.ಎಂ. ಸಾಹೇಬ್ರು ಹೇಳ್ತಾರ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳೇ ಇಲ್ಲ ಅಂತ, ತೆಗ್ಗುಗಳೇ ಇಲ್ಲಂತ. ಇದ್ರ ಬಗ್ಗೆ ನಾವಂತೂ ಹೋದ ವಿಡಿಯೋದಾಗ ಕ್ಲಾರಿಟಿ ಕೊಟ್ಟಿವಿ. ಬಟ್ ನಾವು ಹೇಳಿದ್ರಾಗೂ ನಿಮಗ ನಂಬಿಕೆ ಇಲ್ಲ ಅಂತಂದ್ರ ಡಿ.ಕೆ. ಸಾಹೇಬ್ರಿಗ ಇಲ್ಲೊಬ್ರು ಎಕ್ಸಾಂಪಲ್ ಸಮೇತ ಮಾತಾಡ್ಯಾರ ನೋಡ್ರಿ. ಡಿ.ಕೆ. ಸರ್, ನಿಮ್ಗೇನೋ ನಾನು ತೋರಿಸ್ಬೇಕು, ನಿಮ್ ಕಣ್ ತುಂಬಾ ನೋಡಿ. ಡಿ.ಕೆ. ಸರ್, ನೀವೇ ನೋಡಿ ಸರ್, ನಾನೇನಾರು ಸುಳ್ಳೇನಾರು ಹೇಳ್ತಾ ಇದ್ರೆ ನೀವ್ ಹಾಕೊಂಡಿರೋ ಚಪ್ಲಿಯಲ್ಲೇ ಹೊಡೆದ್ಬಿಡಿ ನನ್ಗೆ. ರೋಡ್ ನೋಡಿ, ರೋಡು ನಿಮ್ಗೇನು ಹೇಳಲ್ಲ ಸರ್. ರೋಡ್ ನೋಡಿ, ರೋಡ್ ಹೋಗ್ಬಿಟ್ಟಿದೆ ಸರ್, ರೋಡ್ ಹೋಗ್ಬಿಟ್ಟಿದೆ ನೋಡಿ. ನೀವೇ ಕಣ್ ತುಂಬಾ ನೋಡಿ ಸರ್ ರೋಡು ಯಾವ ತರ ಇದೆ ಅಂತ. ಇದನ್ನ ಒಂಚೂರು ಈ ರೋಡ್ ನ ಒಂಚೂರು ರೆಡಿ ಮಾಡಿಸ್ಕೊಟ್ಬಿಡಿ ಸರ್. ಲವ್ ಯು, ಲವ್ ಯು, ಲವ್ ಯು ಡಿ.ಕೆ. ಸರ್, ಲವ್ ಯು ಸರ್. ನಾನ್ ಹೇಳೋದಿಷ್ಟೇನೆ, ನೀವು ಒಂದ್ಸಲಿ ಈ ರೋಡಿಗೆ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ. ನಾವೇನು ಸುಳ್ಳು ಹೇಳಲ್ಲ. ನೀವೇನಾರ ಒಂದ್ಸಲಿ ಈ ರೋಡಿಗೆ ಬಂದ್ಬಿಟ್ರೆ ನೀವೇ ಸೈಕ್ ಆಗ್ಬಿಡ್ತೀರಾ ಸರ್. ಸೀರಿಯಸ್ ಆಗಿ ಫುಲ್ ಸೈಕ್ ಆಗ್ಬಿಡ್ತೀರಾ ಡಿ.ಕೆ. ಸರ್. ಸರ್, ನಾನ್ ಹೇಳೋದಿಷ್ಟೇನೆ, ನೀವು ಒಂದ್ಸಲಿ ಈ ರೋಡಿಗೆ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ. ನಾವೇನು ಸುಳ್ಳು ಹೇಳಲ್ಲ. ನೀವೇನಾರ ಒಂದ್ಸಲಿ ಈ ರೋಡಿಗೆ ಬಂದ್ಬಿಟ್ರೆ ನೀವೇ ಸೈಕ್ ಆಗ್ಬಿಡ್ತೀರಾ ಸರ್. ಸೀರಿಯಸ್ ಆಗಿ ಫುಲ್ ಸೈಕ್ ಆಗ್ಬಿಡ್ತೀರಾ ಡಿ.ಕೆ. ಸರ್. ನಿಮ್ ಕಣ್ ತುಂಬಾ ನೋಡಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಗದಿ ಪ್ರೀತಿಯಿಂದ ಕೇಳ್ಕೊಂಡಾರ, ಸಾಧ್ಯ ಆದ್ರ ದಯವಿಟ್ಟು ಇದಕ್ಕೂ ಒಂದು ಉತ್ತರ ಕೊಟ್ಬಿಡ್ರಿ ಸರ್. ಅಟ್ ಲೀಸ್ಟ್ ಇದು ಬೆಂಗಳೂರಿಗೆ ಸೇರಿದ್ದ ಹೌದು ಅಲ್ಲೋ ಅಂತಾರೆ ಕ್ಲಾರಿಟಿ ಕೊಟ್ಬಿಡ್ರಪ್ಪ, ಮಂದಿ ಕಾಯ್ತಿರ್ತಾರ. ಅಲ್ಲ, ರಸ್ತೆ ಅಂದ ಕೂಡ್ಲೆ ನಿಮ್ಮ ಬ್ರದರ್ಸ್ ಗಳದ್ದೊಂದು ಗೋಳ ನೆನಪಾಯ್ತು ನೋಡ್ರಿ. ಕಾಂಗ್ರೆಸ್ ಸರ್ಕಾರ ಬಂದ ಮ್ಯಾಲ ನಮ್ಮದೇ ರಾಜ್ಯ ಭಾರ ಅಂತ ತಿಳ್ಕೊಂಡಿರೋರು ಅವರು ತಮ್ಮ ಪಂಕ್ಚರ್ ಬಿಸ್ನೆಸ್ ಅನ್ನ ಇನ್ನಷ್ಟು ಅಪ್ಗ್ರೇಡ್ ಮಾಡ್ಕೊಂಡಾರ. ಅದ್ ಹೆಂಗ ಅಂತ ಕೇಳ್ತೀರ ನೋಡ್ರಿ. ಈಗ ಬೆಂಗಳೂರಿನ ರೋಡ್ಗಳು ಬರೇ ಗುಂಡಿಗಳು ಅಷ್ಟೇ ಅಲ್ರಪ್ಪ, ಇಲ್ಲಿ ಮಳಿಗಳು ಸಿಗ್ತಾವ. ಆ ಮಳಿ ನಿಮ್ಮ ಗಾಡಿದ ಟೈರ್ಗೆ ಸಿಕ್ಕಿ ಟೈರ್ ಪಂಕ್ಚರ್ ಆಯ್ತು ಅಂತ ತಿಳ್ಕೊರ್ ನೀವು, ಅವಾಗ ಯಾರಿಗ್ ಲಾಭ? ಅವ್ರಿಗೆ ಅಲ್ಲ. ಹೆಂಗದ ನೋಡ್ರಿ ಈ ಹೊಸ ಬಿಸ್ನೆಸ್ ಅನ್ನೋದನ್ನ TV9 ಚಾನೆಲ್ನವ್ರು ಒಂದ್ ರಿಪೋರ್ಟ್ ಮಾಡ್ಯಾರ, ನೋಡ್ಬಿಡ್ರಿ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಈ ಒಂದು ಅಂಡರ್ ಪಾಸ್ ಏನು ಆರಂಭ ಆಗತ್ತೆ, ಅಂಡರ್ ಪಾಸ್ ಆರಂಭ ಆದಾಗಲಿಂದ ಇದೇ ರೀತಿಯಲ್ಲಿ ನೋಡಿ, ಇದೇ ರೀತಿಯಲ್ಲಿ ಕಬ್ಬಿಣದ ಮೊಳೆಗಳನ್ನ ಸುರಿದು ಹೋಗಿರುವಂಥದ್ದು. ಅಂದ್ರೆ ಇಷ್ಟು ಚೂಪಾದ ಕಬ್ಬಿಣದ ಮೊಳೆಗಳ ಮೇಲೆ ವಾಹನಗಳು, ಅದರಲ್ಲೂ ಕೂಡ ಟೂ ವೀಲರ್ ಏನಾರು ಹತ್ತಿದ್ರೆ ಖಂಡಿತವಾಗ್ಲೂ ಕೂಡ ಪಂಚರ್ ಆಗತ್ತೆ. ಅಂದ್ರೆ ಯಾರೋ ರಾತ್ರಿ ವೇಳೆಯಲ್ಲಿ ವಾಹನ ಪಂಚರ್ ಆಗಿ ಆ ವಾಹನ ಚಾಲಕ ಏನಾರು ತಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನ್ನ ದರೋಡೆ ಮಾಡ್ಬೋದು, ಆತನನ್ನ ಡಕಾಯಿತಿ ಮಾಡ್ಬೋದು ಅನ್ನೋಂಥ ಕಾರಣಕ್ಕೆ ಯಾರೋ ರಾಬರಿ ಕೋರರು ಮಾಡ್ತಾ ಇರುವಂತಹ ಕೆಲಸವ, ಅಥವಾ ಪಂಚರ್ ಆದ್ರೆ ಈ ಕಬ್ಬಿಣದ ಮೊಳೆಗಳ ಮೇಲೆ ವಾಹನವನ್ನ ಹತ್ತಿಸಿ ಪಂಚರ್ ಆದ್ರೆ ನಮಗೆ ಲಾಭ ಆಗತ್ತೆ ಅಂತೇಳಿ ಯಾರೋ ಪಂಚರ್ ಅಂಗಡಿಯವರು ಮಾಡ್ತಿರುವಂತದ ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಇಲ್ಲಿ ನೋಡಿ, ಇನ್ನ ಒಂದು ಕಡೆ ನೋಡಿದ್ರ ಕುಡುಕರ ಅಡ್ಡೆ ಆಗ್ಲಿಕ್ಕತ್ತಿರೋ ಹೈಟೆಕ್ ದವಾಖಾನಿಗಳು ಸಮಸ್ಯೆಗಳು ಒಂದೆರಡಂತೂ ಇಲ್ವೇ ಇಲ್ಲ. ಮೊದ್ಲೇ ಹೇಳದಂಗೆ ಇಷ್ಟೆಲ್ಲಾ ಸಮಸ್ಯೆ ಇದ್ರು ಕಾಂಗ್ರೆಸ್ ನಾಯಕರಿಗೆ ಬ್ಯಾರೆದೇ ಟೆನ್ಷನ್, ಕುರ್ಚಿ ಟೆನ್ಷನ್. ಹೈಕಮಾಂಡ್ ಮಾಡಿದೆ ಗೊಂದಲ. ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು ಎಲ್ಲ. ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಸಮಸ್ಯೆನೇ ಇಲ್ವಲ್ಲ ಬಗೆಹರಿಸಕ್ಕೆ. ಇದು ಯಾವ ಸಮಸ್ಯೆನೂ ಇಲ್ಲ. ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನಾನೇನು ಹೇಳಬೇಕು ಹೇಳಿದ್ದೀನಿ. ಹೇಳ್ರಿ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. AICC ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ.
ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅವ್ರು ಹೇಳಿದ ಮೇಲೆ ನಮ್ಮ AICC ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅನ್ನೋದು ಹಿಂಗ ನೋಡ್ರಪ್ಪ. ಒಂದೇ ವಿಷಯ ಆದ್ರ ಒಬ್ಬೊಬ್ರದ್ದು ಒಂದೊಂದ್ ಥರ ಹೇಳಿಕೆ. ಒಂದ್ ಕಡೆ ಖರ್ಗೆ ಸಾಹೇಬ್ರು ಚಂಡನ್ನ DKC ಮತ್ತು ಸಿದ್ದರಾಮಯ್ಯ ಅವರ ಕಡೆ ಒಗದ್ರ ಇವರು ರಾಹುಲ್ ಗಾಂಧಿ ಅವ್ರ ಕಡೆ ಕೈ ಮಾಡಿ ತೋರಿಸ್ತಾರ. ಹೆಂಗಂತಿದು ಅಲ್ಲ, ಇವ್ರ ಕುರ್ಚಿ ಕಾದಾಟದಾಗ ಕರ್ನಾಟಕ ಅಭಿವೃದ್ಧಿ ಆಗುವುದರ ಹೆಂಗ್ ಸಾಧ್ಯ ಆಯ್ತು ಹೇಳ್ಬಿಟ್ರಿ ನೀವು. ದಿನ ಇದನ್ನ ಹೇಳಿ ಹೇಳಿ ಖರೆ ಹೇಳ್ತೀನಿ, ನಮಗಂತೂ ಸಾಕಾಗ್ಯದ. ಯಾರೇ ಸಾಧ್ಯವಾದ್ರ ದಯವಿಟ್ಟು ರಾಹುಲ್ ಗಾಂಧಿ ಅವರಿಗೆ ಈ ವಿಷಯವನ್ನ ಮುಟ್ಟಿಸ್ಬಿಟ್ರಪ್ಪ ದಯವಿಟ್ಟು ಅಂತ ಕೇಳ್ಕೊಳ್ಲಿಕ್ಕತ್ತೀನಿ. ಅಲ್ಲ, ರಾಹುಲ್ ಗಾಂಧಿ ಅವರಿಗೆ ತಮ್ಮ ಪಕ್ಷದ ಸಮಸ್ಯೆಯನ್ನೇ ಬಗೆಹರಿಸ್ಲಿಕ್ಕಾಗಕತ್ತಿಲ್ಲ, ಇನ್ನು ಅಧಿಕಾರ ಕೊಟ್ರ ಇಡೀ ದೇಶನ ನಿಭಾಯಿಸ್ತಾರ ಇವ್ರು. ಈಗೇ ನೋಡ್ರಿ, ಈಗ ಹೋದಲ್ಲಿ ಬಂದಲ್ಲಿ ಭಾರತದ ಮರ್ಯಾದೆ ತೆಗಿಲಿಕ್ಕೆ ಪ್ರಯತ್ನ ಪಟ್ಟೇ ಪಡ್ಲಿಕ್ಕತ್ತಾರ. ಇನ್ನನು ವಿದೇಶದಾಗ ಕುಂತ್ಕೊಂಡು ಎಂಥ ಕಾಮಿಡಿ ಹೇಳಿಕೆ ಕೊಡ್ತಾರಂತ ಕೇಳ್ಬೇಕು ನೀವು ಒಂದ್ಸಲ. ಭಾರತದಾಗ ಚುನಾವಣೆಗಳದ್ರಾಗ ರಾಜಿ ಮಾಡ್ಕೊಳಿಕತ್ತಾರಂತ. ಅಂದ್ರೆ ಏನರ್ಥ? ಭಾರತದಾಗ ಚುನಾವಣೆಗಳೇ ಸರಿಯಾಗಿ ನಡೆಯಾಕತ್ತಿಲ್ಲಂತ. ಬರೀ ಅದೇ ರಾಗ ಅದೇ ಹಾಡು ಹಾಡಿದಾಯ್ತ್ರಪ್ಪ. ಇದನ್ನ ಬಿಟ್ಟು ಬೇರೆ ಏನಿಲ್ಲ. ರಾಹುಲ್ ಗಾಂಧಿ ಅವರೇ, ನೀವು ಚುನಾವಣೆ ಸೋಲಿಕತ್ತಿರ್ಲಿಕ್ಕೆ ಕಾರಣನೇ ಇಂಥ ಹೇಳಿಕೆ ಮತ್ತು ಓಲೈಕೆ ರಾಜಕಾರಣ. ಆ ತೆಲಂಗಾಣದ CM ನೀವು ಹೇಳ್ದಂಗ ಬಾಂಧವರನ್ನ ಹೊಗಳಿದ್ದೇ ಹೊಗಳಿತು. ಮುಸ್ಲಿಮರಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಮುಸಲ್ಮಾನರು ಅಂತಂದು ಬಿಟ್ರು. ಆದ್ರೆ ಈಗ ನೋಡ್ರಿ, ಅದೇ ಮುಲ್ಲಾ ರೇವಂತ್ ರೆಡ್ಡಿಗೆ ಹೆಂಗ್ ಕ್ಲಾಸ್ ತಗೊಂಡಾರ ಅಂತ ಹೇಳಿ. कांग्रेस है तो मुसलमान है, कांग्रेस है तो आपकी इज्जत है। बेवकूफ को यही नहीं मालूम कि मुसलमान है तो तेरी कांग्रेस है। कांग्रेस है तो मुसलमान है, कांग्रेस है तो आपकी इज्जत है। बेवकूफ को यही नहीं मालूम कि मुसलमान है तो तेरी कांग्रेस है। ಏನೇ ಹೇಳ್ರಪ್ಪ, ಇವ್ರ ಬಗ್ಗೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋ ತಾಕತ್ತಿರುವುದು ಬಿಜೆಪಿ ಅವ್ರಿಗೇನೆ. ಮೊನ್ನೆ CT ರವಿ ಅವರು ಮುಸ್ಲಿಮರ ಮುಂದೆನೆ ಎಂಥ ಅದ್ಭುತ ಸತ್ಯವನ್ನ ಮುಲಾಜಿಲ್ದೆ ಹೇಳ್ತಾರ ನೋಡ್ರಿ ನೀವು. ಮಣ್ಣಿನ ನೆಲದಲ್ಲೇನೆ ಸರ್ವಧರ್ಮ ಸರ್ವಮತ ಸಮಾಭಾವ ಇದೆ. ಹಾಗಾಗೇನೆ ನೀವೇ ದೇವರಾಗ್ಬೋದು, ಒಳ್ಳೆ ಗುಣಗಳ ಮೂಲಕ ದೇವರಾಗ್ಬೋದು. ಒಳ್ಳೆ ಗುಣಗಳ ಮೂಲಕ ಜಗತ್ತಿನ ಭಯೋತ್ಪಾದನೆ ಯಾರಿಂದ ನಡೀತಾ ಇದೆ? ನಾನು ಹುಟ್ಟಿರೋ ಹಿಂದೂ ಧರ್ಮ ಇದೆಯಲ್ಲ, ಅಲ್ಲ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸೋದು. ನಮ್ಮ ಅನುಭವ ಬಹಳ ಕೆಟ್ಟಿದೆ. ನೂರು ಜನ ಹಿಂದೂಗಳು ಇರೋ ಕಡೆಗೆ 2 ಜನ ಮುಸಲ್ಮಾನರು ನೆಮ್ಮದಿಯಿಂದ ಬದುಕಬಹುದು. ಅಫ್ಘಾನಿಸ್ತಾನದಲ್ಲಿ ಬುದ್ಧನನ್ನ ಫಿರಂಗಿ ಕುಡಾಯಿಸಿದರು. ಯಾಕೆ ಕುಡಾಯಿಸಿದರು? ಪ್ರಿನ್ಸಿಪಲ್ಸ್. ವ್ಯಕ್ತಿ ಒಳ್ಳೆಯವನು ಕೆಟ್ಟವನು ಸವಾಸದ ಮೇಲೆ ಆಗ್ತಾನೆ, ಪ್ರಿನ್ಸಿಪಲ್ಸ್ ಕೆಟ್ಟದಿರಬಾರ್ದು. ಇನ್ನೊಂದು ಭಾರಿ ಮಜವಾದ ವಿಷಯ ಐತಿ. ನಿಮಗ ಈ ಧುರಂಧರ್ ಸಿನಿಮಾ ಬಂತ ಗೊತ್ತಲ್ಲ, ಭಯಂಕರ ಹಿಟ್ ಆಗಿರುವಂತಹ ಸಿನಿಮಾ. ಬಹಳ ಮಂದಿ ಇದ್ರ ಬಗ್ಗೆ ಉರ್ಕೊಂಡಿದ್ರು. ಖರೆ ಪಾಕಿಸ್ತಾನದಾಗ ಇದನ್ನ ಬ್ಯಾನ್ ಮಾಡಿದ್ರು, ಗೊತ್ತೈತೆ ನಿಮಗ? ಈ ಸಿನಿಮಾದ ಕತಿ ಲ್ಯಾರಿ ಅನ್ನೋ ಊರಿನ ಮ್ಯಾಲ ನಿಂತೈತಿ. ಸೊ ಈಗ ಮಜಾ ಏನಂದ್ರ, ಪಾಕಿಸ್ತಾನದ ಈ ಲ್ಯಾರಿ ಮಂದಿ, ಆ ಊರಿನ ಮಂದಿ ದುರಂಧರ ಸಿನಿಮಾದಾಗ ನಮ್ಮ ಊರಿನ ಹೆಸರನ್ನ ಬಹಳ ಬಳಸ್ಕೊಂಡಾರ. ಸೊ ನಮಗ ಪ್ರಾಫಿಟ್ ಶೇರ್ ಬೇಕು ಅಂತ ಕೇಳಿಕತ್ತಾರ. ಇದೊಂಥರ ಪಾಕಿಸ್ತಾನ ಹೈಟೆಕ್ ಆಗಿ ಹಿಂಗನೂ ಭಿಕ್ಷೆ ಬೇಡಬಹುದು ಅಂತ ತೋರಿಸ್ಕೊಟ್ಟೈತಿ ನೋಡ್ರಿ. ಪಾಕಿಸ್ತಾನ ಎಂಥ ದರಿದ್ರ ದೇಶ ಆಗೈತೆ ಅಂತಂದ್ರ, ಲಿಬಿಯಾದ ಸೇನಾ ಮುಖ್ಯಸ್ಥರಿಗೆ ಮೊನ್ನಷ್ಟೇ ಪಾಕಿಸ್ತಾನದ ಆಸಿಮ್ ಮುನೀರ್ ಒಂದು ವೆಪನ್ ಅನ್ನ ಗಿಫ್ಟ್ ಕೊಟ್ಟಿದ್ರು. ಹೋಗ್ಲಿ ಬಿಟ್ರೆ, ಗಿಫ್ಟ್ ಕೊಟ್ಟಿದ್ದಕ್ಕೆ ಏನ್ ತಪ್ಪಿಲ್ಲ. ಆದ್ರೆ ಅದು ಮಾಡಿದ್ದು ಈಗ ನೋಡಿದ್ರ ಲಿಬಿಯಾದ ಸೇನಾ ಮುಖ್ಯಸ್ಥರ ವಿಮಾನನೇ ಅಪಘಾತದಾಗ ಢಮ್ ಅಂತ ಅಂದ್ಬಿಟ್ಟೈತಿ. ಅದಕ್ಕೆ ಹೇಳುದ್ರಿ, ಒಳ್ಳೆಯವ್ರ ಸಹವಾಸ, ಚಲೋ ಮಂದಿ ಸಹವಾಸ ಮಾಡಿದ್ರೆ ಚಲೋದೇ ಆಗ್ತದ, ದುಷ್ಟರ ಸಹವಾಸ, ಕೆಟ್ಟವ್ರ ಸಹವಾಸ ಮಾಡಿದ್ರೆ ಕೆಟ್ಟದೇ ಆಗ್ತದ ಅಂತ ಹೇಳಿ. ಇನ್ನು ಕಡೆಯದಾಗಿ ಒಂದು ಭಾರಿ ಸುದ್ದಿ ಅದರಿ.
ಬಹಳ ಸ್ಪೆಷಲ್ ಆದ ಸುದ್ದಿ ನೋಡಿ ಹಿಗ್ಗಾಗುವಂಥದ್ದು. ಅಯೋಧ್ಯೆಗೂ ನಮ್ಮ ಕರ್ನಾಟಕಕ್ಕೂ ಒಂಥರ ಒಳ್ಳೆಯ ಸಂಬಂಧ ನಂಟು ಐತಿ. ಈ ಅಯೋಧ್ಯೆಯ ಬಾಲರಾಮನ ವಿಗ್ರಹಕ್ಕೆ ಶಿಲೆ ಬಳಕೆ ಆಗಿರುವುದು ಕರ್ನಾಟಕದ್ದು. ಅದನ್ನ ಕೆತ್ತನೆ ಮಾಡಿದವರು ನಮ್ಮ ಕರ್ನಾಟಕದವರೇ. ಈಗ ಅಯೋಧ್ಯೆಗ ಕರ್ನಾಟಕದ ಭಕ್ತರೊಬ್ಬರು ಚಿನ್ನ, ಬೆಳ್ಳಿ, ವಜ್ರದಿಂದ ಕೂಡಿರುವಂತಹ ವಿಗ್ರಹವನ್ನ ಅಯೋಧ್ಯೆ ಕೊಟ್ಟಾರಂತ. ಇದನ್ನ ನೋಡ್ಲಿಕ್ಕೆ ಖರೆ ಎರಡು ಕಣ್ಣು ಸಾಲಂಗಿಲ್ಲ. ಇಂಥ ಕರ್ನಾಟಕ ರಾಜ್ಯದಾಗ ಹುಟ್ಟಿದಂಥ ನಾವೇ ಭಾಗ್ಯವಂತರು ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.